ಇನ್ನು ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವದ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಲ್ಲಿ ನಾಡ ಹಬ್ಬಕ್ಕೆ ಚಾಲನೆಯನ್ನ ಕೊಡಲಾಗುತ್ತೆ. ಮೈಸೂರು ದಸರಾ ನಮ್ಮ ನಾಡ ಹಬ್ಬ. ಈಗ ವಿಶ್ವ ಪ್ರಸಿದ್ಧವಾಗಿರುವಂತಹ ಮೈಸೂರು ದಸರಾಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಸ್ ಯೂಶುವಲ್ ಚಾಮುಂಡಿ ಬೆಟ್ಟದಲ್ಲಿ ನಾಡ ಹಬ್ಬಕ್ಕೆ ಚಾಲನೆಯನ್ನ ಕೊಡಲಾಗುತ್ತೆ. ಅಕ್ಟೋಬರ್ 21ರಂದು ದಸರಾ ಪ್ರಮುಖ ಆಕರ್ಷಣೆಯ ಜಂಬೂ ಸವಾರಿ ನಡೆಯುತ್ತೆ. ಅಕ್ಟೋಬರ್ 21ರಂದು ಮಧ್ಯಾಹ್ನ 4:10ಕ್ಕೆ ಶುಭ ಮೀನ ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸ್ತಾರೆ. ಒಂದಷ್ಟು ಪ್ರೋಸೆಸ್ ಇದೆ. ತುಂಬ ಹಿಂದೆಯಿಂದಲೂ ಕೂಡ ನಡೆಸ್ಕೊಂಡು ಬಂದಿರುವಂತಹ ಕಟ್ಟುಪಾಡುಗಳು, ಅದರ ಪ್ರಕಾರವಾಗಿ ಇದೆಲ್ಲವೂ ಕೂಡ ನಾಡ ಹಬ್ಬ ನಡೆದುಕೊಂಡು ಬರುತ್ತೆ. ಮೈಸೂರು ದಸರಾ ಆಚರಣೆಗೆ 45 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಾಕಾಗ್ತಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10 ಕೋಟಿ ಕೊಡಲಾಗುತ್ತೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 10 ಕೋಟಿ ಏನು ಸಿಗ್ತಾ ಇದೆ. ಇನ್ನು ಅರಮನೆ ಮಂಡಳಿಯಿಂದ 5 ಕೋಟಿ ಖರ್ಚನ್ನ ಮಾಡಲಾಗುತ್ತೆ ಈ ನಾಡ ಹಬ್ಬಕ್ಕೆ. ಇನ್ನು ಪಂಚ್ನ ಕವಾಯತ್ತು ಇರಬಹುದು, ಏರ್ ಶೋ ಮತ್ತು ಡ್ರೋನ್ ಶೋಗೆ ಒಪ್ಪಿಗೆಯನ್ನು ಕೂಡ ಕೊಡಲಾಗಿದೆಯಂತೆ. ಮೈಸೂರು ದಸರಾ ಆಚರಣೆಗೆ ನಾನೀಗ ಆಲ್ರೆಡಿ ಹೇಳಿದ ಹಾಗೆ 45 ಕೋಟಿ ಅನುದಾನ ಸಿಗ್ತಾ ಇದೆ. ಆದರೆ ಕೆಲವರು ಆರೋಪವನ್ನು ಮಾಡ್ತಾ ಇದ್ದಾರೆ ಸಾಕಾಗೋದಿಲ್ಲ ಅಂತ ಹೇಳಿ. ಇನ್ನು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 10 ಕೋಟಿ ರೂಪಾಯಿ ಅನುದಾನ ಸಿಗ್ತಾ ಇದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 10 ಕೋಟಿ ಸಿಗ್ತಾ ಇದೆ. ಮೈಸೂರು ದಸರಾಗೆ ಸಿಗ್ತಾ ಇರುವಂತಹ ಅನುದಾನ ವೆಚ್ಚ ಎಷ್ಟು ಖರ್ಚು ವೆಚ್ಚಗಳಾಗುತ್ತೆ ಅಂತ ಹೇಳಿ. ಇನ್ನು ಅರಮನೆ ಮಂಡಳಿಯಿಂದಲೂ ಕೂಡ ಪ್ರತಿ ವರ್ಷ ಸಿಗುತ್ತೆ. ಅದೇ ರೀತಿಯಾಗಿ 5 ಕೋಟಿ ಖರ್ಚನ್ನ ಮಾಡಲಾಗುತ್ತೆ. ಇನ್ನು ಪಂಚಿನ ಕವಾಯತ್ತಿರ್ಬೋದು, ಏರ್ ಶೋ, ಡ್ರೋನ್ ಶೋಗೆ ಈಗ ಒಪ್ಪಿಗೆಯನ್ನು ಕೊಡಲಾಗಿದೆ. ಚಾಮರಾಜನಗರದ ದಸರಾ ಆಚರಣೆಗೆ 2 ಕೋಟಿ ಮೀಸಲಿಡಲಾಗಿದೆ. ಶ್ರೀರಂಗಪಟ್ಟಣ ದಸರಾ ಆಚರಣೆಗೆ 2 ಕೋಟಿ ರೂಪಾಯಿ ಅನುದಾನ ಸಿಗ್ತಾ ಇದೆ. ಈ ಬಾರಿ ಸಿಗ್ತಿರುವಂತಹ ಅನುದಾನದ ಒಂದು ವರದಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಬರದ ನಡುವೆ ಅಂದರೆ ಈಗ ಬರದ ಛಾಯೆ ಆವರಿಸಿದೆ. ಇದರ ನಡುವೆ ದಸರಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 150 ವರ್ಷಗಳ ಬಳಿಕವಾಗಿ ಈ ಕ್ಷಾಮ ಆವರಿಸಿದೆ. ಕರುನಾಡಿಗೆ ಈ ಭಯಾನಕವಾದಂತಹ ಬರಗಾಲ ಆವರಿಸಿದೆ. ಒಂದು ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಕೆಲವು ಭಾಗಗಳಲ್ಲಿ ಮಳೆ ಆದರೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿರುವಂಥದ್ದು. ಕುಡಿಯುವ ನೀರಿಗಾಗಿ ಜಾನುವಾರುಗಳು ಪರದಾಡ್ತಾ ಇದ್ದಾರೆ. ಗ್ಯಾರಂಟಿಯಿಂದಾಗಿ ಸರ್ಕಾರದ ಖಜಾನೆ ಒಂದು ಕಡೆ ಖಾಲಿಯಾಗಿದೆ. ಇದರ ಮಧ್ಯದಲ್ಲಿ ಇಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ. ಮೈಸೂರಿನ ದಸರಾ ಆಚರಣೆಗೆ 45 ಕೋಟಿ ಅನುದಾನ ಸಿಗ್ತಾ ಇರುವಂಥದ್ದು. ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಂದಲೂ ಕೂಡ ಸಿಗ್ತಾ ಇದೆ. ಮೈಸೂರು ದಸರಾ ಆಚರಣೆಗಾಗಿ ಯಾವ ಇಲಾಖೆಯಿಂದ ಎಷ್ಟು ಹಣ ಸಿಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10 ಕೋಟಿ ಸಿಗ್ತಾ ಇದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 10 ಕೋಟಿ ರೂಪಾಯಿ ಅನುದಾನ ಸಿಗ್ತಾ ಇದೆ. ಇನ್ನು ಅರಮನೆ ಮಂಡಳಿಯಿಂದ 5 ಕೋಟಿ ರೂಪಾಯಿ ಖರ್ಚನ್ನು ಮಾಡಲಾಗುತ್ತೆ ದಸರಾ ಆಚರಣೆಗಾಗಿ. ಏನೆಲ್ಲ ನಡೆಯುತ್ತೆ ಶೋಗಳು ಅಂತ ನೋಡೋದಾದ್ರೆ, ಪಂಚ್ನ ಕವಾಯತ್ತು ಇರುತ್ತೆ, ಏರ್ ಶೋ ಇರುತ್ತೆ, ಡ್ರೋನ್ ಶೋಗೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ. ಇನ್ನು ಚಾಮರಾಜನಗರ ದಸರಾ ಆಚರಣೆ ಆಗುತ್ತೆ, ಅದಕ್ಕೂ ಕೂಡ 2 ಕೋಟಿ ರೂಪಾಯಿ ಮೀಸಲಿಡಲಾಗ್ತಾ ಇದೆ. ಇನ್ನು ಶ್ರೀರಂಗಪಟ್ಟಣ ದಸರಾ ಆಚರಣೆಗೆ 2 ಕೋಟಿ ರೂಪಾಯಿ ಅನುದಾನ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಈ ಬಾರಿ ಸಿಗ್ತಿರುವಂತಹ ಅನುದಾನದ ಒಂದು ಪಟ್ಟಿಯನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಮೈಸೂರು ದಸರಾ ಆಚರಣೆ ಇನ್ನೇನು ನಮ್ಮ ನಾಡ ಹಬ್ಬ ಅಂತಲೇ ಕರೆಯುವಂತಹ ನಮ್ಮ ಮೈಸೂರು ದಸರಾ ಆಚರಣೆಗಾಗಿ ದೇಶ ವಿದೇಶಗಳಿಂದ ಸಾಕಷ್ಟು ಮಂದಿ ಮೈಸೂರಿನ ಕಡೆ ಮುಖ ಮಾಡುವಂತಹ ಸಂದರ್ಭ ಇನ್ನೇನು ಸನ್ನಿಹಿತವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಎಷ್ಟು ಅನುದಾನವನ್ನು ಕೊಡಬೇಕು ಮತ್ತು ಯಾವ ರೀತಿಯಾಗಿ ಮೈಸೂರು ದಸರಾವನ್ನು ಆಚರಣೆ ಮಾಡಬೇಕು ಅನ್ನುವುದರ ಕುರಿತಾಗಿ ಈಗ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ. ಒಂದು ಕಡೆ ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಿಂದ ನಾಡ ಹಬ್ಬಕ್ಕೆ ಚಾಲನೆಯನ್ನ ಕೊಡಲಾಗುತ್ತೆ. ಅಕ್ಟೋಬರ್ 21ರಂದು ದಸರಾ ಪ್ರಮುಖ ಆಕರ್ಷಣೆಯ ಆಗಿರುವಂತಹ ಜಂಬೂ ಸವಾರಿ ನಡೆಯುತ್ತೆ. ಇನ್ನು 21ರಂದು ಮಧ್ಯಾಹ್ನ ಗಮನಿಸ್ತಾ ಹೋಗೋದಾದ್ರೆ 4:10ಕ್ಕೆ ಅಂದರೆ ಶುಭ ಮೀನ ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸ್ತಾರೆ.